ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ಅವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಹಲವೊಂದಷ್ಟು ವಿಚಾರಗಳು ನಿಧಾನಕ್ಕೆ ಬಯಲಿಗೆ ಬರ್ತಾ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ಕೇರಳ ರಾಜ್ಯ ಕೂಡ ಮಧ್ಯಪ್ರವೇಶವನ್ನು ಮಾಡಿದೆ. ಈಗಾಗಲೇ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಪ್ರಧಾನಿಯವ್ರಿಗೆ ಪತ್ರ ಬರೆದಿದ್ದರು. ಇದರಲ್ಲಿ ಐಟಿ ಅಧಿಕಾರಿಗಳ ಪಾತ್ರ ಏನಿದೆ ಅಂತ ತಿಳಿಸಿ ಅಂತ ಕೇರಳ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿದೆ. ಸೊ ಉದ್ಯಮಿ ಸಿಜೆ ರಾಯ್ ಸುಸೈಡ್ ಪ್ರಕರಣದಲ್ಲಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ನ್ಯಾಯಾಂಗ ತನಿಖೆಗೆ ಕೇರಳ ಸರ್ಕಾರ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮನ್ಗೆ ಕೇರಳ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಐಟಿ ಅಧಿಕಾರಿಗಳ ಪಾತ್ರ ಏನಿದೆ, ಇದರಲ್ಲಿ ತನಿಖೆಯನ್ನು ನಡೆಸಬೇಕು. ನಿನ್ನೆಯಷ್ಟೇ ಪ್ರಧಾನಿಗೆ ಪತ್ರವನ್ನು ಬರೆದಿದ್ದರು ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೂಡ ಅದನ್ನೇ ಕೇಳಿದ್ದು. ನೀವು ತಪ್ಪಾಗಿ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರೆ ಅಂಥವ್ರಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಾ, ಎಷ್ಟು ಹಣವನ್ನು ರಿಕವರಿ ಮಾಡ್ಕೊಂಡಿದ್ದೀರಾ? ಸೊ ಇದೆಲ್ಲವೂ ಕೂಡ ಒಂದು ರೀತಿ ಅದು ಟ್ಯಾಕ್ಸ್ ಕಟ್ಟುವವರಿಗೆ ಕಿರುಕುಳ ಅಂತ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥ ಲೆಟರ್ ಕೂಡ ಕೇರಳ ಸರ್ಕಾರ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಕೇಂದ್ರ ವಿತ್ತ ಸಚಿವೆಗೆ ಪತ್ರವನ್ನು ಬರೀತಾರೆ. ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಐಟಿ ಅಧಿಕಾರಿಗಳ ಪಾತ್ರ ಏನಿದೆ, ಇದು ತನಿಖೆ ಆಗಬೇಕಿದು, ನ್ಯಾಯಾಂಗ ತನಿಖೆನೇ ಆಗಬೇಕು ಅಂತ ಕೇಳ್ತಾರೆ ಅವರು. ನ್ಯಾಯಾಂಗ ತನಿಖೆ ಆಗಬೇಕು. ಯಾಕೆ ಅಂತಂದರೆ ಪ್ರತಿ ಪ್ರಕರಣದಲ್ಲೂ ಕೂಡ ಈಗಾಗಲೇ ಸಿದ್ಧಾರ್ಥ ಪ್ರಕರಣ ನಡೀತು, ಅದಾದ ನಂತರ ಇವಾಗ ಸಿಜೆ ರಾಯ್ ಪ್ರಕರಣ ಆಗಿದೆ. ಮೇಲಿಂದ ಮೇಲೆ ಈ ಥರ ಯಾಕೆ ಕಿರುಕುಳ ಕೊಡ್ತಾ ಇದ್ದಾರೆ ಪತ್ತೆ ಆಗಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗ, ಒಂದು ಕಡೆ SIT ತನಿಖೆ ನಡೀತಾ ಇದೆ, ಈಗ ಮೇಲೆ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೇಂದ್ರದ ಅಂಗಳಕ್ಕೆ ಬಂದು ನಿಂತಿದೆ. ಸೊ ಕೇರಳ ಸರ್ಕಾರ ಕೂಡ ಪತ್ರ ಬರೆದಿದೆ. ಏನಾಗಬಹುದು ಈ ಪ್ರಕರಣದಲ್ಲಿ, ಏನು ತೀರ್ಮಾನ ತಗೋಬಹುದು ಕೇಂದ್ರ ಅಂತ? ಅರವಿಂದ್, ಪ್ರಮುಖವಾಗಿ ಈಗಾಗಲೇ ನಿನ್ನೆ ಮತ್ತು ಮೊನ್ನೆ ಎಲ್ಲರೂ ಕೂಡ ಆರೋಪಗಳನ್ನು ಮಾಡ್ತಾಯಿದ್ರು. ಐಟಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡ್ತಾಯಿದ್ರು. ಯಾಕಂದರೆ ಅವರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಆತ್ಮಹತ್ಯೆ ನಡೆದಿರುವಂಥದ್ದು, ಅದಕ್ಕೆ ನೇರ ಹೊಣೆ ಅವರೇ ಅನ್ನೋದ್ರ ಬಗ್ಗೆ ಆರೋಪವನ್ನು ಮಾಡಲಾಗ್ತಿತ್ತು. ಈಗ ಪಿಣರಾಯಿ ವಿಜಯನ್, ಕೇರಳದ CM ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅಂದರೆ ಐಟಿ ಅಧಿಕಾರಿಗಳು ಡಿಸೆಂಬರ್ 3ನೇ ತಾರೀಕು ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿ ಅದಾದ ಬಳಿಕ 1 ತಿಂಗಳ ಬಳಿಕ ಮತ್ತೊಮ್ಮೆ ಅಲ್ಲಿಗೆ ಹೋಗುವಂಥ ಅನಿವಾರ್ಯತೆಗಳೇನಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಇರುವಂಥದ್ದು. ಅದಾದ ಬಳಿಕ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸೋನಾಗ ಅಥವಾ ಯಾವುದೇ ತನಿಖಾ ಸಂಸ್ಥೆ ದಾಳಿಯನ್ನು ನಡೆಸಿದಾಗ ಆರೋಪವನ್ನು ಹೊತ್ತಂಥ ವ್ಯಕ್ತಿ ಏನಿರ್ತಾನೆ ಆತನ ಬಳಿಯಲ್ಲಿ ಮೊಬೈಲ್ ಇರ್ಬೋದು, ಜೊತೆಗೆ ಯಾವುದೇ ರೀತಿಯ ವಸ್ತುಗಳೇನಿತ್ತು ಅದನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ಆದರೆ ಸಿಜೆ ರಾಯ್ ಅವರ ಹತ್ರ ಯಾಕೆ ಏನು ಪಿಸ್ತೂಲನ್ನು ಕೊಟ್ಟಿದ್ರು, ಅದಕ್ಕೆ ಯಾವ ಕಾರಣಕ್ಕಾಗಿ ಅದಕ್ಕೆ ಸಂಪೂರ್ಣವಾಗಿ ಅಲೋವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಜೊತೆಗೆ ಐಟಿ ಅಧಿಕಾರಿಗಳು ನಿರಂತರವಾಗಿ ಕಿರುಕುಳವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಸಹೋದರನ ಬಳಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸ್ಪಷ್ಟನೆಗಳನ್ನು ಕೂಡ ಕೊಡಬೇಕು. ಇದೆಲ್ಲ ಕೂಡ ತನಿಖೆಯನ್ನು ಮಾಡಬೇಕಂದ್ರೆ ಕೇವಲ SIT ತನಿಖೆ ಅಲ್ಲ, ನ್ಯಾಯಾಂಗದ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಮತ್ತು ಅದಕ್ಕೆ ಒಂದು ಸ್ಪಷ್ಟನೆ ಕೂಡ ಕೊಡಿ ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಐಟಿ ಅಧಿಕಾರಿಗಳ ಪಾತ್ರ ಏನು ಇದರಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ ಅನ್ನೋದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳ್ಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾವ ರೀತಿಯ ತೀರ್ಮಾನವನ್ನು ಮಾಡುತ್ತೆ ಮತ್ತು ಯಾವ ರೀತಿಯ ಸ್ಪಷ್ಟನೆಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುತ್ತದೆ. ಯಾಕೆಂದರೆ ಇದುವರೆಗೂ ಕೂಡ ಐಟಿ ಅಧಿಕಾರಿಗಳ ಅಥವಾ ಐಟಿ ಇಲಾಖೆಯಿಂದ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಅಥವಾ ಅಧಿಕೃತವಾದ ಸ್ಪಷ್ಟನೆಗಳು ಕೂಡ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಈಗ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಏನಿತ್ತು ಅದರ ಮೇಲೆ ಒತ್ತಡವನ್ನು ಹೇರ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿಂದ ಏನಾದರೂ ಅಧಿಕೃತವಾಗಿ ಏನಾದರೂ ಮಾಹಿತಿಗಳನ್ನು ಹೊರ ಹಾಕ್ತಾರಾ ಅಥವಾ ಅದಕ್ಕೆ ಒಂದು ಪ್ರಕಟಣೆ ಏನಾದರೂ ಬಿಡುಗಡೆಯನ್ನು ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದೊಂದು ಪ್ರಶ್ನೆ ಅವತ್ತಿಂದ ಕಾಡ್ತಾ ಇದೆ. ಏನಂದರೆ ಗನ್ ಅವರ ಹತ್ರ ಇದ್ದಿದ್ದನ್ನು ಯಾಕೆ ಇವರು ಹಿಸ್ಕೊಳ್ಳಿಲ್ಲ? ಸಾಮಾನ್ಯ ಯಾವುದೇ ತನಿಖಾ ಸಂಸ್ಥೆಗಳು ರೇಡ್ ಮಾಡಿದಾಗಲೂ ಕೂಡ ವಸ್ತುಗಳನ್ನು ವಶಪಡಿಸ್ಕೊಳ್ತಾರೆ. ಮನೆಗೆ ರೇಡ್ ಮಾಡಲಿ, ಕಚೇರಿಗೆ ರೇಡ್ ಮಾಡಲಿ, ಏನಿದೆ ಯಾವುದನ್ನು ಕೂಡ ಮುಟ್ಟಬಾರ್ದು ಅಂತ. ಇಲ್ಲಿ ಯಾಕೆ ಹಂಗೆ ಆಗಲಿಲ್ಲ? ಅದೊಂದು ಪ್ರಶ್ನೆ ಇದೆ.